ಏನೋ ಕರ್ನಾಟಕ ಎತ್ತತ್ತಾಗ ಹೋಯ್ತೆ ಅಂತ ಯಾಕೆ ಹೇಳಕ್ ಹೋಗ್ತೀರಿ? ಏನು ಇಲ್ಲ. ಫರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ. ಎಲ್ಲ ಜನರ ವೈಯಕ್ತಿಕ ಆದಾಯ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಜನರ ಕೈಗೆ ದುಡ್ಡು ಸಿಗ್ತಾ ಇದೆ. ಉತ್ತರ ಕರ್ನಾಟಕಕ್ಕೂ ಗ್ಯಾರಂಟಿ ಉತ್ತರ ಕರ್ನಾಟಕದಲ್ಲೂ ಕೂಡ ಜನ ಬಹಳ ಸೌಖ್ಯವಾಗಿದ್ದಾರೆ, ಬಹಳ ನೆಮ್ಮದಿಯಿಂದ ಇದ್ದಾರೆ. ಆ ಗ್ಯಾರಂಟಿ ಯೋಜನೆಯನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಆಯ್ತಪ್ಪ, ಯಾರಾದ್ರೂ ಒಬ್ಬ ಫಲಾನುಭವಿತವ ಗ್ಯಾರಂಟಿ ಯೋಜನೆ ತೊಂದರೆದು ಸಿದ್ದರಾಮಯ್ಯ ಸರ್ಕಾರ ಸರಿ ಇಲ್ಲ ಅಂತ ಹೇಳಿ ನೀವ್ ಹೇಳ್ಸಪ್ಪ, ನಿಮ್ ಬಿಡಿ ನಿಮ್ ಬಿಜೆಪಿಯವ್ರನ್ನ ಬಾಕಿಯವ್ರು ಹೇಳ್ಸ್ರಪ್ಪ. ಅವ್ರು ತಗೊಂಡ್ ತಿಂತಾವ್ರೆ, ಅವರೆಲ್ಲ ತಗೊಂಡು ಉಪಯೋಗಿಸ್ತವ್ರೆ, ಅವ್ರನ್ನ ಯಾಕೆ ನೀವು ಟೀಕೆ ಮಾಡ್ತೀರಿ? ಗ್ಯಾರಂಟಿ ಯೋಜನೆ ಕೂತ್ಕೊಳ್ರಿ ಸುರೇಶ್ ಗೌಡ್ರೆ, ನೀವು 4-5 ಜನ ನಾನ್ ಭಾಷಣ ಮಾಡಕ್ಕಿದ್ರೆ ನಿಮಗೆ ದಯವಿಟ್ಟು ಸರ್ವೆ ಶ್ರೀಮಂತರಿಗೆ ಯಾಕೆ ಕೊಡ್ತೀರಾ ನೀವು? ನನಗೂ ಬಸ್ ಫ್ರೀ, ಬಡವ್ರ ಪರ ಅಲ್ಲ. ಒಂದ್ ನಿಮಿಷ ನಾನು ಸ್ವಲ್ಪ ಹಿಂದಾಗ್ರಿ. ಶ್ರೀಮಂತರಿಗೆಲ್ಲ ಬಸ್ ಫ್ರೀ, ಶ್ರೀಮಂತರಿಗೆಲ್ಲ 2000 ರೂಪಾಯಿ ಸರ್ಕಾರ ಮನೆ ಕೊಡಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ. 3 ವರ್ಷ ಆಯ್ತು, ಒಂದು ಗುಂಡಿ ಮುಚ್ಚಕ್ಕೆ ಯೋಗ್ಯತೆ ಇಲ್ಲ. ಕರ್ನಾಟಕ ಅಭಿವೃದ್ಧಿ ಗುಂಡಿ ಮುಚ್ಚೆ ಇರೋದಕ್ಕೆ ಕಾರಣ ಏನು ಅಂತ ಹೇಳ್ತೀನಿ, ಮುಂದೆ ಕಾಯ್ಕೊಂಡಿರಿ, ಹೇಳ್ತೀನಿ ಮುಂದೆ. ಗುಂಡಿ ಮುಚ್ಚೋದಕ್ಕೆ ನಾನು ಮೊದಲೇ ಹೇಳಿದ್ದೀನಿ, ಈ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ, ಒಕ್ಕೂಟ ವ್ಯವಸ್ಥೆ, ಭಾವನೆ ಹೋಗ್ಬೇಕು, ಒಂದಾಗಿ ಬಾಳ್ಬೇಕು ಅಂತ ಹೇಳಿ ಅಂಬೇಡ್ಕರ್ ಸಂವಿಧಾನ ಬರೆದೋಗಿದ್ದಾನೆ. ಸಂವಿಧಾನ ಅಂಬೇಡ್ಕರ್ ಗೊತ್ತಾಯ್ತಾ? ಕಿತ್ತಾಡಿ ಅಂತ ಬರ್ದಲ್ಲ ರೀ, ರಾಜ್ಯನೇ ಬೇರೆ ಕೇಂದ್ರನೇ ಬೇರೆ ಮಲ್ಕಾಯಿ ಧೋರಣೆ ಮಾಡ್ಕೊಂಡು ಈ ದೇಶ ಹಾಳು ಮಾಡಿ ಅಂತ ಹೇಳಿ ಅಂಬೇಡ್ಕರ್ ಸಂವಿಧಾನ ಬರ್ದಲ್ಲ, ಬಹಳ ಸಮಗ್ರವಾಗಿ ಬರ್ದೋಗ್ಯಾರೆ. ಅದೆಲ್ಲ ಒಂದಾಗಿರ್ಬೇಕು ನೋಡ್ರಿ. ಸರ್ಕಾರ ಜೆಪಿ ಒಳಗಡೆ ಸಂಬಳ ಕೊಡೋಕೆ ನೇಣಾಕೊಂಡವನೇ ಆ ಪರಿಸ್ಥಿತಿಗಿದೆ ಸರ್ಕಾರ. ಶಿವಲಿಂಗೇಗೌಡ್ರೆ ಈಗ ಇವ್ರೆ ಸ್ವಲ್ಪ ಕೂತ್ಕೊಳ್ರಿ. ನೀವು ಮಂಗಳೂರಿನವ್ರು ಸ್ವಲ್ಪ ಕೂತ್ಕೊಳ್ರಪ್ಪ. ನೀವು ಮಂಗಳೂರಿನವರು, ನೀವು ಮಂಗಳೂರಿನವ್ರು ಇದಿರಲ್ಲ, ನೀವು ಮಂಗಳೂರಿನವ್ರು ಒಂದ್ 2-3 ಜನ. ತುಮಕೂರ ಸುರೇಶ್ ಗೌಡ ಏನು ನಿಮ್ಗೆ ನಾನು ಎದ್ದು ಬಿಟ್ರೆ ನಿಮ್ಗೆ ಏನಾರ ಹಿಡಿತ? ಯಾಕಂಗ್ ಮಾಡ್ತೀರಿ ನೀವು? ಸುಮ್ಮನೆ ಕುತ್ಕೊಳಕ್ಕಾಗಲ್ಲ ಅಧ್ಯಕ್ಷರೇ. ಕೇಳ್ರಿ, ನೀವು ಉತ್ತರ ಕರ್ನಾಟಕ ಶಾಸಕರಿಗೆ ಕೊಡ್ರಿ ಮಾತಾಡೋಣ. ಮಂತ್ರಿ ಮಾತಾಡ್ರಿ, ನೀವು ಯಾವಾಗ ಮಂತ್ರಿ ಆಗ್ತೀರಿ ಅಂತ ಹೇಳ್ಬೇಡಿ. ಆಮೇಲೆ ಈಗ ಮುಂದೆ ನೋಡ್ರಿ, ನಾವು ನೀವೆಲ್ಲ ಒಟ್ಟಿಗೆ ಸೇರಿ ಕೇಂದ್ರ ಸರ್ಕಾರದಿಂದ ಹಣ ತಂದು, ಅಲ್ಲಿಂದ ತಂದು, ಇಲ್ಲಿಂದ ತಂದು ಈ ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಪಡಿಸನ್ರಿ. ಬ್ಯಾಡ ಕಿತಾಪತಿ ಬಿಟ್ಬಿಡ್ರಿ. ಯಾವ ಪಕ್ಷದಲ್ಲಿ 80% ಸರ್ಕಾರ ನಿಲ್ಸಿ. ಅದ್ ಯಾಕೆ ಹಂಗ ಆಡ್ತೀರಿ? ಸುಮ್ನೆ ಎಲ್ಲಾ ಪಕ್ಷದಲ್ಲಿ ಇದಕ್ಕೊಂಡಿರ್ರಿ. ಸ್ವಲ್ಪ ಏನು ಆಗಲ್ಲ, ಸ್ವಲ್ಪ ಇರಿ, ಸಮಾಧಾನವಾಗಿ ಇರೋದ್ ಕಲ್ತ್ಕೊಳ್ಳಿ. ಈಗ ಉದ್ಧಾರ ಮಾಡಬೇಕು ಅನ್ನೋದು ನಿಮ್ಮ ಅಭಿಮಾನದಲ್ಲಿದ್ರೆ, ಇವತ್ತು ಎಲ್ಲೆಲ್ಲಿಂದ, ಯಾವ ಮೂಲದಿಂದ, ಯಾವ್ಯಾವ ಭಾಗದಿಂದ, ಯಾವ್ಯಾವ ಕಡೆಯಿಂದ ನಮಗೆ ಅನ್ಯಾಯ ಆಗಿದೆ ಅನ್ನೋದನ್ನು ಹುಡುಕಿ ಹೋಗಿ ಎಲ್ಲರೂ ಒಗ್ಗಟ್ಟಾಗಿ ತಗೊಬಂದು ಕರ್ನಾಟಕವನ್ನ ಸಾರ್ವಭೌಮ ಕರ್ನಾಟಕ ಅಂತೇಳಿ ಕಟ್ಟಿ ಕರ್ನಾಟಕ ರಾಜ್ಯವನ್ನ ಈ ಭಾರತ ದೇಶದಲ್ಲೇ ಒಂದನೇದು ಮಾಡೋಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿ, ನಾವು ಪ್ರಯತ್ನ ಮಾಡ್ತೀವಿ. ದ್ವೇಷ ಬಿಡಿ. ಈ ದ್ವೇಷ ರಾಜಕಾರಣದಿಂದ ಕರ್ನಾಟಕ ಯಾವತ್ತು ಏನೋ ಇದಾಗುತ್ತೆ ಅಂತ ತಿಳ್ಕೋಬೇಡಿ. ಯಾರೇ ಇರ್ಲಿ, ಕೇಂದ್ರದಲ್ಲಿ ಅವರಿರ್ಲಿ, ಇವರಿರ್ಲಿ, ನಾವಿರ್ಲಿ, ಎಲ್ಲರ ಹತ್ರನೂ ತಂದು ಹಣನ ಸಂದಾಯ ಮಾಡ್ಕೊಂಡ್ರೆ
ಕರ್ನಾಟಕ ರಾಜ್ಯದ ದೇಶ ಸುಳ್ಳು ಬಜೆಟ್ನಿಂದಲೇ ಎರಡು. ಆದಾಯದಿಂದಲೇ ನೀವು ಈ ಸಮಗ್ರ ಕರ್ನಾಟಕವನ್ನ ಕಟ್ತೀವಿ ಅಂತಕ್ಕಂಥ ಕನಸೇನಾರ ಕಂಡಿದ್ರೆ ಅದು ಸಾಧ್ಯ ಇಲ್ಲ. ಎಲ್ಲವೂ ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ಕೊಡೋದನ್ನ ಕೊಡಬೇಕು, ತರೋದನ್ನ ತರಬೇಕು. ಎಲ್ಲ ಯೋಜನೆಗಳನ್ನ ಅಲ್ಲಿ 50% ಯೋಜನೆಯ ಸಿಂಧುತ್ವ ಆ ಪುಣ್ಯಾತ್ಮ ಐತೆ. ಒಂದು ಎತ್ತಿನೊಳಗೆ 2 ವರ್ಷ ಆಯ್ತು ಎತ್ತಿನೊಳಗೆ ನೀರು ಬಿಟ್ಟು ಈಚೆ ಕಡಿಕೆ ಅರಣ್ಯ ಇಲಾಖೆನಲ್ಲಿ ಒಂದೇ ಒಂದು